ಒಂದು ವಿಮಾನ, ಒಂದು ಅಪಘಾತ, ಹತ್ತಾರು ನೂರಾರು ಕರುಣಾಜನಕ ಕಥೆಗಳು. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ರೂಪಾನಿ ಅವರು ಸೇರಿದಂತೆ ಓರ್ವ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದು ಸೇರಿದಂತೆ ಇವತ್ತಿನ ಏರ್ ಇಂಡಿಯಾ ವಿಮಾನ ದುರಂತ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣದ ಸಮೀಪದಲ್ಲೇ ನಡೆದಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಈ ವಿಮಾನ ನಿಲ್ದಾಣದಿಂದ ಹೊರಟಿರುವ ವಿಮಾನ ಕೇವಲ 39-40 ಸೆಕೆಂಡಲ್ಲಿ ಅಪಘಾತಕ್ಕೆ ಗುರಿಯಾಗಿದೆ. ಪರಿಣಾಮ 241 ಜನ ವಿಮಾನದಲ್ಲಿದ್ದವರೆಲ್ಲ ಮೃತಪಟ್ಟಿದ್ದಾರೆ, ಎಕ್ಸೆಪ್ಟ್ ಒನ್. ಗುಜರಾತ್ನ ಇತಿಹಾಸದಲ್ಲಿ ಎರಡನೇ ದೊಡ್ಡ ದುರಂತ, ಭಾರತದ ಇತಿಹಾಸದಲ್ಲೇ ದೊಡ್ಡ ದುರಂತ. ನಮಗೆ ಏರ್ ಇಂಡಿಯಾ ಕನಿಷ್ಕಾ ವಿಮಾನ ಭಯೋತ್ಪಾದಕತೆಗೆ ಸಿಕ್ಕಾಕ್ಕೊಂಡಿದ್ದು, ಮತ್ತು ಇನ್ನೊಂದು 2-3 ವಿಮಾನಗಳ ಅಪಘಾತಗಳ ತಗೊಂಡ್ರೆ ನಮ್ಮಲ್ಲಿ ಬಹಳ ದೊಡ್ಡ ಇದಿಲ್ಲ ನಮಗೆ. ಏನೋ ಹಿಂದೆ ಎಲ್ಲ ವಿಮಾನಗಳೇ ಇರಲಿಲ್ಲ, ಈಗ ವಿಮಾನಗಳು ಇವೆ ನಮ್ಮಲ್ಲಿ. ಈ ವಿಮಾನ ಅಹಮದಾಬಾದ್ನಿಂದ ಲಂಡನ್ನ ಗ್ಯಾಟ್ವಿಕ್ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾ ಇತ್ತು. ಮಧ್ಯಾಹ್ನ ಸರಿ ಸುಮಾರು 1:38 ವಿಮಾನ ತನ್ನ ಎಲ್ಲ ಹಾರಾಟದ ಪೂರ್ವಕ್ಕೆ ಕೆಲಸಗಳನ್ನೆಲ್ಲ ಪೂರೈಸಿ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದ ದೃಶ್ಯವನ್ನು ನಿಮ್ಮ ಟಿ ವಿಯ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. 30 ಸೆಕೆಂಡು ಅಥವಾ 34 ಸೆಕೆಂಡ್ಗಳಲ್ಲಿ ಅದು ಹೋಗಿ ಅಪ್ಪಳಿಸ್ತಾ ಇದೆ. ವಿಮಾನ ನಿಲ್ದಾಣದ ಸಮೀಪದಲ್ಲೇ ಇರುವ ಒಂದು ಮೆಡಿಕಲ್ ಕಾಲೇಜು, ಹಾಸ್ಟೆಲ್ಲು, ಅಂದರೆ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಗಳಿಗೆ ಸಂಬಂಧಪಟ್ಟ ಹಾಸ್ಟೆಲ್, ಅದು ಹಾಸ್ಟೆಲ್ನ ಕಟ್ಟಡದ ಮೇಲಕ್ಕೆ ಹೋಗಿ ಹಪ್ಪಳದಂತೆ ಅಪ್ಪಳಿಸಿದೆ. ನಿಮ್ಗೆ ಆ ದೃಶ್ಯ ಕಾಣಿಸ್ತಿದೆ. ಇದು ಮೇಘನಿ ಅಂತ ಜನವಸತಿ ಪ್ರದೇಶ. ಬಹು ಸಹಜವಾಗಿ ವಿಮಾನದ ಒಳಗಡೆ ಇದ್ದ ಜನರು ಮತ್ತು ಈಗ ಹೊರಗಡೆ ಇದ್ದಂಥ ಆ ಮೆಸ್ಸು, ಕ್ಯಾಂಟೀನಲ್ಲಿ ಏನು ಕೂತಿದ್ರು ಡಾಕ್ಟರ್ಗಳು, ವಿದ್ಯಾರ್ಥಿಗಳು, ಪಾಪ MBBS ಸ್ಟೂಡೆಂಟ್ಸು, ಅದರಲ್ಲಿ ಅವರು ಎಲ್ಲ ಕೆಲವರು ಈಗ ಹೋಗಿದ್ದಾರೆ. BG ಮೆಡಿಕಲ್ ಆಸ್ಪತ್ರೆಯ MBBS ವಿದ್ಯಾರ್ಥಿಗಳು. ವಿಮಾನ ಟೇಕ್ ಆಫ್ ಆದ ಕೂಡಲೇ ಆಗಿರುವ ಈ ಅಪಘಾತದ ಪರಿಣಾಮದಲ್ಲಿ ಯಾಕಾಯಿತು ಅಂದರೆ, ದೂರಯಾನದ ಲೆಕ್ಕಾಚಾರದಲ್ಲಿ ಇಡೀ ವಿಮಾನಕ್ಕೆ ಇಂಧನವನ್ನು ATF ಅದನ್ನು ಫಿಲಪ್ ಮಾಡಿದ್ರು ಸುಮಾರು 60,000 ಲೀಟರ್. ಹಾಗಾಗಿ ಹೊಡೆದ ಇಂಪ್ಯಾಕ್ಟಿಗೆ ಅದು ಒಂದು ಬೆಂಕಿಯ ಉಂಡೆಯಾಗಿ ಸ್ಫೋಟಕ ವಸ್ತು ಆದಂಗೆ ಆಗಿದೆ. ಡಮ್ ಅಂದೋಗಿರುತ್ತೆ ಒಂದೇ ಸರಿಗೆ. ಪರಿಣಾಮ ಯಾರೂ ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಹೇಗೆ ಆ ವ್ಯಕ್ತಿ ಕೆಳಕ್ಕೆ ಹಾರಿ ಇಳಿದು ನಡ್ಕೊಂಡು ಹೊರಟೋದ್ರು ಅನ್ನೋದು ನನಗೆ ಆಶ್ಚರ್ಯ. ದೀರ್ಘಕಾಲದ ಹಿಂದೆ ಬೆಂಗಳೂರಿನ HAL ವಿಮಾನ ನಿಲ್ದಾಣದ ಕಾಂಪೌಂಡಿನ ಹೊರಗಡೆಗೆ ಇದೇ ಥರ ಏರ್ಬಸ್ ವಿಮಾನ ಒಂದು ಬಿದ್ದಾಗ ಅದರಲ್ಲಿ ಇಳಿದ ಒಬ್ಬರು ವ್ಯಕ್ತಿ ಸೂಟ್ ಕೇಸ್ ಹಿಡಿದುಕೊಂಡು ತಾವೇ ಮೆಟ್ಟಿಲಿನಿಂದ ಇಳಿದು ಬಂದು ನೀರಿನಲ್ಲಿ ಸಾಗಿ ಅವರ ಪಾಡಿಗೆ ಅವರು ತಿರುಗಿ ನಿಂತು ಫೋಟೋಗಳನ್ನು ತೆಕ್ಕೊಂಡು ಬಂದಿದ್ದರು. ಏನೋ ಆಗಿಲ್ವೇನೋ ಅನ್ನೋ ರೀತಿ ಇತ್ತದು. ಅಮೇಝಿಂಗ್. ಅದು ನಮ್ಗೆ ಅದೇ ಅವತ್ತು ಅಮೇಝಿಂಗ್ ಅನಿಸಿತ್ತು. ಇದು ಇನ್ನೂ ಅಮೇಝಿಂಗ್ ಇದು. ಏನೋ ರೂಪಾನಿ ಅವರು ಲಂಡನ್ನಲ್ಲಿ ಅವ್ರ ಮಗಳ ಮನೆಗೆ ಹೊರಟಿದ್ರಂತೆ. ಅವ್ರ ಪತ್ನಿನೇನೋ ವಾಪಸ್ ಕರ್ಕೊಂಬರೋಣ ಅಂತ. ದಟ್ಸ್ ಓಕೆ. ಬದುಕಿರುವ ವ್ಯಕ್ತಿ 11A ಸೀಟ್ನಲ್ಲಿ ಕುಳಿತಿದ್ದ ರಮೇಶ್ ವಿಶ್ವಾಸ್ ಕುಮಾರ್, 40 ವರ್ಷ, ಬ್ರಿಟನ್ ಪ್ರಜೆ ಅಂತಿದ್ದಾರೆ. ಅಲ್ಲೇ ಉಳ್ಕೊಂಡಿದ್ದು 20 ವರ್ಷದಿಂದ 30 ವರ್ಷದಿಂದ ಅಲ್ಲೇ ಇದ್ದಾರೆ, 20 ವರ್ಷದಿಂದ ಅಂತ ಹೇಳ್ತಿದ್ದಾರೆ ಅವರು. ಒಟ್ಟು ಇಬ್ರು ಬದುಕಿದ್ದಾರೆ ಅಂತ ಈಗ ಬರ್ತಿರೋದು ಸರ್. ಒಬ್ರು ಭಾರತೀಯ ಮೂಲ. ಓಕೆ, ಈಗ ಇನ್ನೊಂದು ವರದಿ ಬರ್ತಾ ಇರೋದು, ಇನ್ನೊಂದು ಬ್ರಿಟನ್ ಪ್ರಜೆಯೂ ಒಬ್ರು ಬದುಕಿರಬಹುದು ಅಂತ ಹೇಳ್ತಿದ್ದಾರೆ. ಅದು ಇನ್ನೊಂದು ಪವಾಡ. ಹಾಗಾದರೆ ಅದನ್ನ ಆಮೇಲೆ ನೋಡೋಣ. ಒಟ್ಟಲ್ಲಿ 2 ಆಗ್ಬೋದು ಅವಾಗ ಬದುಕಿರೋ ಲೆಕ್ಕಾಚಾರ. ಸದ್ಯಕ್ಕೆ ಏರ್ ಇಂಡಿಯಾ ಮಾಲೀಕತ್ವ ಹೊಂದಿರೋ ಟಾಟಾ ಗ್ರೂಪ್ಸ್ನವರು 1 ಕೋಟಿ ರೂಪಾಯಿ ಪರಿಹಾರ ಎಲ್ಲ ಪ್ರಕಟ ಮಾಡಿದ್ದಾರೆ. ದಟ್ಸ್ ಪ್ರೈಮರಿ. ಅದು ಇನಿಷಿಯಲ್ಲು. ಲೇಟರ್ ಇದೆಲ್ಲ ಚಾಲೆಂಜ್ ಆಗುತ್ತೆ, ಕೋರ್ಟ್ಗಳಿಗೆ ಬರುತ್ತೆ, ಕಾಂಪನ್ಸೇಷನ್ಸ್ ಬರ್ತವೆ, ಅದೆಲ್ಲ ಆಗುತ್ತೆ. ಅದರ ಆಮೇಲೆ ಏನು ಕತೆ ನೋಡೋಣ. ಫಸ್ಟು ಲೆಟ್ ಮೀ ಎಕ್ಸ್ಪ್ಲೈನ್ ಹೇಗಾಯ್ತಿದು ಅಂತ. ಏರ್ ಇಂಡಿಯಾದ AI-171 ಈ ವಿಮಾನ ಪತನ ಆಗಿರೋದು. ನೀವು ದೃಶ್ಯದಲ್ಲಿ ನೋಡ್ತಾ ಇರೋಂಥ ವಿಮಾನ ಇದು 787 ಡ್ರೀಮ್ ಲೈನರ್ ವಿಮಾನ ಬೋಯಿಂಗ್ ಕಂಪನಿಗೆ ಸೇರಿದ್ದಂಥದ್ದು. ದೆಹಲಿಯಿಂದ ಅಹಮದಾಬಾದ್ಗೆ ಹೋಗ್ತಾ ಇರೋ ಈ ವಿಮಾನ ದೆಹಲಿಯಿಂದ ಅಹಮದಾಬಾದ್ಗೆ ಬಂದು ಅಹಮದಾಬಾದ್ನಿಂದ ಅಂತಾರಾಷ್ಟ್ರೀಯ ವಿಮಾನವಾಗಿ ಪರಿವರ್ತಿತವಾಗುವುದು. ಪರಿವರ್ತನೆಯಾಗಿ ಅಂದರೆ ನೇಮ್ ಚೇಂಜ್, ನಂಬರ್ ಚೇಂಜ್ ಆಗ್ಬೋದು, ಕಾಲ್ ಸೈಟ್ಸು. ಅಲ್ಲಿಂದ ಅದು ಲಂಡನ್ಗೆ ಹೋಗುವಂಥದ್ದು. ಮಧ್ಯಾಹ್ನ 1:38 ಇದು ಟೇಕ್ ಆಫ್ ಆಗಿದೆ. ನನಗೆ ಆ ದೃಶ್ಯಗಳನ್ನು ವಾಪಸ್ ತರ್ಬೋದು ನಮ್ಮ ಕೊಲೀಗ್ಸ್ ಅನ್ಕೋತಾ ಇದ್ದೀನಿ. ಹೌ ಟೇಕ್ ಆಫ್ ಹ್ಯಾಪನ್ಸ್ ಅನ್ನೋಕ್ಕೆ
ಮಾಮೂಲಿ ಅಂತ ಅಲ್ಲಿ ನೋಡ್ತಾ ಇದ್ದೀರಿ ಈಗ. ದಿಸ್ ಇಸ್ ಆ್ಯಕ್ಚುಯಲಿ ನಡೆದಿರೋಂಥ ಟೇಕ್ ಆಫು ಅದೇ ವಿಮಾನದ್ದಿದು. ವೆರಿ ನಾರ್ಮಲ್, ನನ್ನ ಲೆಕ್ಕಾಚಾರದಲ್ಲಿ ಭಾಳ ನಾರ್ಮಲ್ ಟೇಕ್ ಆಫ್ ಪೊಸಿಷನಲ್ಲಿ ಇದೆ ಆ ವಿಮಾನ ಈಗ. ನೋಸ್ ಅಪ್, ಇಟ್ ಸ್ಟಾರ್ಟ್ಸ್ ಕ್ಲೈಂಬಿಂಗ್. ಪರ್ಫೆಕ್ಟ್ ಕ್ಲೈಂಬ್ ಇದ್ದಂಗೆ ಕಾಣಿಸ್ತಾ ಇದೆ. ಸಡನ್ಲಿ ಅಲ್ಲಿ ಏನೋ ಆಗತ್ತೆ, ಇಟ್ ಸ್ಟಾಲ್ಸ್, ಸಡನ್ನಾಗಿ ಅದು ನಿಂತಂಗಿರುತ್ತೆ. ದೆನ್ ಇಟ್ ಸ್ಟಾರ್ಟ್ಸ್ ಕೊಲ್ಯಾಪ್ಸಿಂಗ್. ಹಾಗೇನೆ ಕಂಟ್ರೋಲೇ ಇರಲ್ಲ, ತಪ್ಪಂತ ಬಂಡೆಯಂತೆ ಈಗ ಅದು ಕೆಳಗೆ ಬೀಳ್ತಾ ಇದೆ. ವಿಚ್ ಈಸ್ ಅಮೇಝಿಂಗ್. ಅದು ಬಿಕಾಸ್ ಎಕ್ಸ್ಟ್ರೀಮ್ಲಿ ಪರ್ಫೆಕ್ಟ್ ಕಂಡೀಷನ್ಸಲ್ಲಿ ಅದು ಟೇಕ್ ಆಫ್ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ಸುಮಾರು 600 ಅಡಿ 700 ಅಡಿ ಹೋದ ತಕ್ಷಣ ಸಮಥಿಂಗ್ ಏನೋ ಆಗಿದೆ ಇಲ್ಲಿ. ಏನದು? ನೋಬಡಿ ಹ್ಯಾಸ್ ಎನಿ ಐಡಿಯಾ. ಯಾರಿಗೂ ಐಡಿಯಾ ಇಲ್ಲ. ಹಲವಾರು ಥಿಯರಿಗಳು ಬರ್ತಾ ಇವೆ. ಫಾರ್ ಎಕ್ಸಾಂಪಲ್, ಮಗದೊಮ್ಮೆ ಅದು ಹೋಗ್ತಾ ಇದೆ ನೋಡಿ. ಈಗ ಮೊಮೆಂಟ್ ಇಟ್ ಟೇಕ್ಸ್ ಆಫ್, ವಿಮಾನಗಳಲ್ಲಿ ಒಂದು ಹಂತವನ್ನು ದಾಟಿದ ತಕ್ಷಣ ಡ್ರ್ಯಾಗ್ ಆಗತ್ತೆ ಅಂತ ದಿ ವೀಲ್ಸ್ ಏನಿದೆ ಕೆಳಗಡೆ ಅಂಡರ್ ಕ್ಯಾರೇಜ್, ಅದು ವಾಪಸ್ಸು ವಿಡ್ರಾ ಆಗಿ ಬೆಲ್ಲಿ ಆಫ್ ದಿ ಏರ್ಕ್ರಾಫ್ಟ್ ಅಂದರೆ ವಿಮಾನದ ಕೆಳಗಿನ ಹೊಟ್ಟೆಯ ಭಾಗದ ಒಳಗೆ ಹೊರಟೋಗ್ಬಿಡ್ಬೇಕು. ಅದು ಇದು ಕೂಡ್ದದು. ಇದಾದಾಗ ಅದು ಇನ್ನೂ ಅಲ್ಲಿ ಓಪನ್ ಆದಂಗೆ ಇದೆ ಅದರಲ್ಲಿ ಈಗ ಚಿತ್ರದಲ್ಲಿ. ದಿಸ್ ಇಸ್ ವಾಟ್ ಎಕ್ಸ್ಪರ್ಟ್ಸ್ ಆರ್ ಟಾಕಿಂಗ್. ಈಗ ಪರಿಣಿತರೆಲ್ಲ ಮಾತಾಡ್ತಿರೋದು. ನಂಬರ್ 2, ಭಾಳ ಪರಿಣಿತರಿಗೆ ಇಲ್ಲಿ ಅರ್ಥವಾಗದೇ ಇರೋಂಥದ್ದು ಒಂದು ಏನು ಅಂತಂದರೆ, ಬೇರೆ ಬೇರೆ ಥಿಯರಿಗಳನ್ನು ಬಿಟ್ಟು, ಫ್ಲ್ಯಾಪು, ಥ್ರಸ್ಟ್ ಆ್ಯಂಡ್ ಫ್ಲ್ಯಾಪ್. ಫ್ಲ್ಯಾಪು ಲಿಫ್ಟ್ ಕೊಡುತ್ತೆ ವಿಮಾನಕ್ಕೆ. ಫ್ಲ್ಯಾಪ್ಸು ಓಪನ್ ಇರಬೇಕಾಗಿತ್ತು ರೆಕ್ಕೆಯಲ್ಲಿ, ಪ್ಲೇನ್ ಆಗಿ ಕ್ಲೋಸ್ಡ್ ಆಗಿದೆ. ವೈ? ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಅಂತ ಭಾಳ ಪೈಲಟ್ಗಳು ಆಶ್ಚರ್ಯ ಪಡ್ತಾ ಇದ್ದಾರೆ ಇದಕ್ಕೆ. ದೆರ್ ವಾಸ್ ನೋ ಥ್ರಸ್ಟ್ ಆ್ಯಂಡ್ ನೋ ಲಿಫ್ಟ್. ಯಾಕಾಯಿತು? ನೋಬಡಿ ನೋಸ್. ಸೊ ಭಾಳ ಥಿಯರಿಗಳಲ್ಲಿ ನಾನು ಹೇಳಿದ್ದಂಗೆ ಕೆಲವರು ಹೇಳ್ತಾ ಇದ್ದಾರೆ, ವಿಮಾನ ಟೇಕ್ ಆಫ್ ಆದ ತಕ್ಷಣ ಊಹೆ ಮಾಡಲಾಗದ ಒಂದು ತಾಂತ್ರಿಕ ವೈಫಲ್ಯ ಆಗೋಗಿದೆ. ಏನದು? ಈ ವಿಮಾನ ದಿಲ್ಲಿಯಿಂದ ಅಹಮದಾಬಾದ್ಗೆ ಬರೋವಾಗ ಪ್ಯಾಸೆಂಜರ್ ಒಬ್ಬರು ಹೇಳ್ತಾ ಇರೋದು, ವಿ ಹ್ಯಾವ್ ನೋ ಕನ್ಫರ್ಮೇಷನ್, ನಮ್ಮ ಹತ್ರ ಏನಿಲ್ಲ ಅದಕ್ಕೆ, ಹೇಳ್ತಿರೋದು ಇಡೀ ಸುಮಾರು 1.25 ಗಂಟೆಯ ಈ ಪ್ರಯಾಣದಲ್ಲಿ AC ವರ್ಕ್ ಆಗಲಿಲ್ಲ ಅಂತ ಹೇಳ್ತಾರೆ ಅವರು. ಸೊ 1.25 ಗಂಟೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಬಿಡೋಣ ಎಲ್ಲರೂ ಅಂತ, ಹಿಂಗೆ ಪೇಪರು ಗಿಪರ್ಲಿಂಗ್ ಹಿಂಗೆ ಅನ್ಕೊಂಡು ಪಾಸ್ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಫ್ ದಿಸ್ ಇಸ್ ಟ್ರೂ, ನಿಜ ಇದ್ದರೆ, ಕೆಲವರ ಅಭಿಪ್ರಾಯ ಅದಕ್ಕೆ ಸಂಬಂಧಿತವಾದಂಥದ್ದೇನೆಂದರೆ, ಪಾಸಿಬಲಿ ಆಬ್ಸಲ್ಯೂಟ್ ಟೋಟಲ್ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಫ್ ದಿ ಎಕ್ವಿಪ್ಮೆಂಟ್, ಅಂದರೆ ಆ ವಿಮಾನದ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಗಿರಬಹುದು. ಅದು ಆರಂಭದ ಸಂಕೇತ ಇದ್ದಂಗಿದೆ ಅಂತ ಹೇಳ್ತಿದ್ದಾರೆ. ಸೊ ದ ಮೊಮೆಂಟ್ ಈ ವಿಮಾನ ಟೇಕ್ ಆಫ್ ಆದಾಗ ಟೋಟಲ್ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಗೋಗಿರ್ಬೋದು, ಇದರಿಂದ ಬೇರೆ ಎಲ್ಲ ಉಪಕರಣಗಳು ಫೇಲ್ ಆಗಿರಬಹುದು ಅಂತ ಒಂದು ವಾದ, ಥಿಯರಿ. ಅದು ಕಾರಣ ಗೊತ್ತಿಲ್ಲ, ವಿ ಡೋಂಟ್ ನೋ. ನಂಬರ್ 2, 2 ಎಂಜಿನ್ಗಳು ಫೇಲ್ ಆಗಿವೆ ಅಂತಾರೆ, ವಿಚ್ ಇಸ್ ತುಂಬ ರೇರ್. ಬೋತ್ ಎಂಜಿನ್ಸ್ ಸೈಮಲ್ಟೇನಿಯಸ್ಲಿ ಫೇಲ್ ಆಗೋದು ತುಂಬ ರೇರ್. ಆಗಲೇ ಆಗಬಾರ್ದು ಅಂತಿಲ್ಲ, ಆಗಲೇಬಾರ್ದು ಅಂತ ಎಲ್ಲೂ ನಿಯಮನೂ ಇಲ್ಲ, ಬಟ್ ರೇರ್. ಅದಕ್ಕೆ ಕಾರಣವನ್ನು ಮಲ್ಟಿಪಲ್ ಬರ್ಡ್ ಹಿಟ್ಸ್ ಆಗಿರಬೇಕು ಅಂತ ಕೆಲವರು ವಾದ ಮಾಡ್ತಿದ್ದಾರೆ. ಮಲ್ಟಿಪಲ್ ಬರ್ಡ್ ಹಿಟ್ ಆದರೆ ವಿಜುವಲ್ಸಲ್ಲಿ ಬಂದುಬಿಡ್ತಿತ್ತು ಅಂತ ನನಗನ್ಸುತ್ತೆ, ಮಲ್ಟಿಪಲ್ ಆಗಿದ್ದರೆ. ನೋ ಐಡಿಯಾ. ಸೊ ಥಿಯರಿಗಳು ವಿಪರೀತವಾಗಿ ಬರ್ತಾ ಇವೆ. ಎಲ್ಲಿಂದ ಬರ್ತಿದೆ ಅಂತ. ಏರ್ ಇಂಡಿಯಾ ವಿಮಾನ ಮುಂದಕ್ಕೆ ಹೋಗೋಣಲ್ಲ. ಏರ್ ಇಂಡಿಯಾ ವಿಮಾನದಲ್ಲಿ ಮೇಡೇ ಅಪಾಯ ಕೊಟ್ಟಿದ್ದಾರೆ. ಸಿ, ಪ್ರಾಬ್ಲಮ್ ಈಸ್ ಮೇಡೇ ಕೊಟ್ಟ ಮೇಲೆ ಟೈಮ್ ಇರಬೇಕಲ್ಲ ಏನಕ್ಕಾರವೆ. ದೇರ್ ಇಸ್ ನೋ ಟೈಮ್ ಇಲ್ಲಿ. 30 ಸೆಕೆಂಡ್ ಸಿಕ್ಕಿದೆ ಅವ್ರಿಗೆ ಅಂತಂದ್ರೆ ಯಾವ ಮೇಡೇ ಅನ್ನೋಷ್ಟೊಳಗೆ ಅದು ಬಿದ್ದಾಗೋಗಿದೆ. ಅದು ಏನು ರೆಸ್ಪಾಂಡ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ಯಾವುದೋ ಬೇರೆ ಕಡೆ ಇದ್ದರೆ ಮಿಡೇರಲ್ಲಿದೆ, 26,000 ಅಡಿ ಎತ್ತರದಲ್ಲಿ ಹೋಗ್ತಾ ಇದೆ ಇದು, ಆಗೇನೋ ಇಂಜಿನ್ ಫೇಲ್ಯೂರ್ ಆಯಿತು, ನಾವು ಮೇಡೆ ಕೇಳ್ತಾ ಇದ್ದೀವಿ ಇಂದಾಗ ರೆಸ್ಕ್ಯೂಗೋ ಅಥವಾ ವಾಟರ್ ಲ್ಯಾಂಡಿಂಗಿಗೋ ಅಥವಾ ನಿಯರೆಸ್ಟ್ ಏರ್ಪೋರ್ಟ್ಸಲ್ಲಿ ಬೆಲಿ ಲ್ಯಾಂಡಿಂಗಿಗೋ ಅಥವಾ ಏನೋ ಈ ಥರದ್ದೆಲ್ಲ ಪ್ಲ್ಯಾನ್ಗಳೇನಾದ್ರು ನಡೀಬೋದೇನೋ. ಇಲ್ಲಿರೋ 30 ಸೆಕೆಂಡಲ್ಲಿ ಮೇಡೆ ಅಂತಂದರೆ ಏನು ಮೇಡೆ ಅಂತಿಂಗ್ ಅನ್ನೋಷ್ಟರಲ್ಲಿ ಹೋಗೋದು ಬಿದ್ದಾಯ್ತದು. ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹಸ್ ಹ್ಯಾಪಂಡ್. ತಾಂತ್ರಿಕ ದೋಷ ಡ್ಯಾಶ್ ಅಂತಿದ್ದಾರೆ. ಬೆಂಕಿ ಉಂಡೆ ಆಯಿತು ಡ್ಯಾಶ್ ಹೇಳ್ತಾರೆ.
ಈ ವಿಮಾನದಲ್ಲಿ 2 ಪೈಲಟ್ ಇದ್ದಾರೆ. ಒಂದು ರೆಗ್ಯುಲರ್ ಸೀನಿಯರ್ ಪೈಲಟು, ಮೇ ಬಿ ಸೆಕೆಂಡ್ ಒನ್ನು ಜೂನಿಯರು ಫಸ್ಟ್ ಆಫೀಸರ್ ಆಗಿ ಏನೋ ಇದ್ದಾರೆ ಅವರು. ಒಂದು 10 ಸಿಬ್ಬಂದಿ ಅಂದರೆ ಏರ್ ಹೋಸ್ಟೆಸ್ಸು ಡ್ಯಾಶು ಎಲ್ಲ 230 ಪ್ರಯಾಣಿಕರು. ಈ ಪೈಕಿ 169 ಜನ ಭಾರತೀಯರಿದ್ದಾರೆ. 11 ಮಕ್ಕಳು, ಅದರಲ್ಲಿ ವಿಜಯ್ ರೂಪಾನಿ ಎಲ್ಲ ಡ್ಯಾಶ್ ಎಲ್ಲ ಇದ್ದಾರೆ. 52 ಜನ ಬ್ರಿಟನ್ ಪ್ರಜೆಗಳಿದ್ದಾರೆ. ಬ್ರಿಟನ್ ಪ್ರಜೆಗಳು ಅಂದ ತಕ್ಷಣ ಬಿಳಿಯರು ಅಂತಲೇ ಏನಾಗಬೇಕಾಗಿಲ್ಲ, ಭಾರತೀಯರೇ ಇರಬಹುದು, ಬ್ರಿಟನ್ ಪ್ರಜೆಗಳಿರ್ಬೋದು, ಇರ್ಬೋದು. 6 ಜನ ಪೋರ್ಚುಗಲ್ನವರು ಮತ್ತು ಒಬ್ಬ ವ್ಯಕ್ತಿ ಕೆನಡಾ ಪ್ರಜೆ ಇದ್ದಾರೆ. ಯಾರೂ ಬದುಕೊಳ್ಳೋದಿಲ್ಲ ಎಕ್ಸೆಪ್ಟ್ ಈಗ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ಒಂದು ಕನ್ಫರ್ಮ್ಡ್ ಬದುಕಿದ್ದಾರೆ, ಇನ್ನೊಂದು ಬದುಕಿರಬಹುದು ಅಂತ ಹೇಳ್ತಿದ್ದಾರೆ. ಸುಟ್ಟಗಾಯ ಜಾಸ್ತಿ ಆಗಿದ್ರೆ ಚಾನ್ಸಸ್ ಸ್ವಲ್ಪ ಕಡಿಮೆ, ಅದೇ ಗೊತ್ತಿಲ್ಲ, ವಿ ವಿಲ್ ಸಿ, ಬದುಕಬಹುದೇನೋ ಗೊತ್ತಿಲ್ಲ ನಮಗೆ, ಯಾಕಂದರೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತೂ ಸಿಗ್ತಿರುತ್ತೆ ಅವ್ರಿಗೆ. ಇದು ಕತೆ. ಸೊ ಮುಂದೇನು ಕ್ವಶನ್? ಎಸ್ ಸರ್, ಯಾಕೆ ಆಗಿರಬಹುದು ಸರ್ ಇದು? ಇಲ್ಲಿವರೆಗೂ ರಾಮ ಸೀತೆ ರಾಮಾಯಣ ಕತೆ ಹೇಳೋದ್ನ ಹಂಗಲ್ಲ, ಎರಡು ಇಂಜಿನಲ್ಲಿ ಒಂದು ಇಂಜಿನ್ ಹೋಗಿದ್ರು ಕೂಡ ಇನ್ನೊಂದು ಇಂಜಿನಲ್ಲಿ ಹೋಗ್ಬೋದು, ಸಮಸ್ಯೆ ಆಗಲ್ಲ ಅಂತಾರೆ. ಇನ್ನು ಕೆಲವರು 1500 ಅಡಿ ಮೇಲೆ ಹೋದ್ಮೇಲೆ ಒಂದು ಇಂಜಿನಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಇಲ್ಲಾಂದ್ರೆ ಬ್ಯಾಲೆನ್ಸ್ ಆಗಲ್ಲ ಅಂತಾರೆ. ಹೆಂಗೆ ಸರ್ ಅದು? ಅದು ಏನೇ ಇರಬಹುದು. ಸಿಂಗಲ್ ಎಂಜಿನ್ ಇದ್ರೂ ಒಂದು ಬೇಸಿಕ್ ಲಿಫ್ಟ್ ಅಂತೂ ಇರಬೇಕಾಗಿತ್ತು ಥ್ರಸ್ಟ್ ಆ್ಯಂಡ್ ಲಿಫ್ಟಲ್ಲಿ, ಅದು ಮಾತ್ರ ನಿಜ. ಬ್ಯಾಲೆನ್ಸು ಗಿಲೆನ್ಸು ಎಲ್ಲ ಅದು ಪರಿಣಿತರಿಗೆ ಗೊತ್ತು, ಇದು ಡ್ಯಾಶ್. ಅದೆರಡೂ ಸಿಂಗಲ್ ಎಂಜಿನ್ ಆಗಿದ್ದರೆ ಆ ಬೇಸಿಕ್ ಆಗಿ ಏನಾದ್ರು ಒಂದು ಸಿಕ್ಕಬೇಕು, ಅಂದರೆ ಇಂಬ್ಯಾಲೆನ್ಸ್ ಆಗಬೇಕಾಗಿತ್ತು ಏರ್ಕ್ರಾಫ್ಟಲ್ಲಿ, ಆದಂಗಿಲ್ಲ ಅಲ್ಲಿ. ಕಾಣಿಸ್ತಾ ಇಲ್ಲ ಅಲ್ಲಿ, ಸದ್ಯಕ್ಕಂತೂ ಕಾಣಿಸ್ತಿಲ್ಲ ಮೇಲ್ನೋಟಕ್ಕೆ. ನನ್ನ ಜ್ಞಾನಾರ್ಜನೆಯ ಕುತೂಹಲಕ್ಕೋಸ್ಕರ ಅಷ್ಟೇ, ಇನ್ನೇನು ಅಲ್ಲ. ನಾವೇನು ಪರಿಣಿತರಲ್ಲ, ನಾವೇನು ಪೈಲಟ್ ಅಲ್ಲ, ನಾವೇನು ಏವಿಯೇಷನ್ ಇಂಜಿನಿಯರ್ಗಳು ಅಲ್ಲ, ಏರೋನಾಟಿಕಲ್ ಇಂಜಿನಿಯರ್ಸು ಅಲ್ಲ. ನಾವೇನು ನಮ್ಮ ಜ್ಞಾನಾರ್ಜನೆಯ ಕುತೂಹಲಕ್ಕೋಸ್ಕರ ಒಂದು 200 ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ಸ್ದು ರಿಸರ್ಚ್ ನೋಡಿದ್ದೀನಿ ನಾನು. ಒಂದು 200 ನೋಡಿದ್ದೀನಿ ಮಿನಿಮಮ್ ಅಂದರೆ. ಹಾಗಾಗಿ ಕೆಲವು ಅರ್ಥವಾಗಬಹುದು, ಕೆಲವು ಅರ್ಥವಾಗದೇ ಇರ್ಬೋದು ನಮ್ಗಳಿಗಷ್ಟೇ. ದಿಸ್ ಲುಕ್ಸ್ ಲೈಕ್ ಎ ಪರ್ಫೆಕ್ಟ್ ಟೇಕ್ ಆಫ್ ಇದ್ದಂಗಿದೆ, ಎಕ್ಸೆಪ್ಟ್ ದ ಫ್ಲಾಪ್ ಹೇಳ್ತಾ ಇರೋದು, ವಿಚ್ ಕ್ರಿಯೇಟ್ಸ್ ದ ಲಿಫ್ಟ್. ಅದು ಹೇಗಾಗಿದೆ ನೋಬಡಿ ಐಡಿಯಾ. ಸೊ ಮುಂದೆ ಏನಾಗತ್ತೆ? ವಿಮಾನಯಾನ ಇವತ್ತಿಗೂ ದ ಸೇಫೆಸ್ಟ್, ಅತ್ಯಂತ ಸುರಕ್ಷಿತವಾದಂತಹ ಪ್ರಯಾಣ ಯಾವುದಾದ್ರೂ ಇದ್ದರೆ ಪ್ರಪಂಚದಲ್ಲಿ, ಈ ಘಟನೆ ಆದಾಗಲೂ ಹೇಳ್ತಾ ಇದ್ದೀನಿ, ಅದು ವಿಮಾನಯಾನನೇ. ಒಂದಾಗಿದ ತಕ್ಷಣ ಅದು ಹಾಗಲ್ಲ ಅಲ್ಲ. ಈಗಲೂ ಈ ವಿಮಾನಯಾನ ಇಷ್ಟೊಂದು ಸುರಕ್ಷಿತವಾಗಿ ಹೇಗಾಯಿತು? ಯಾಕೆ ರಸ್ತೆನಲ್ಲಿ ಟ್ರೈನ್ನಲ್ಲಿ ಆ ಸುರಕ್ಷತೆ ಬಂದಿಲ್ಲ ಅಂದರೆ ಬಹಳ ಆಶ್ಚರ್ಯವಾಗ್ಬೋದು ಕೆಲವರುಗಳಿಗಿದು. ಅಪಘಾತಗಳಿಂದಲೇ ಅದು ಸುರಕ್ಷಿತವಾಗಿದ್ದು. 1960, 60, 70, 60ನೇ ಇಟ್ಕೊಳ್ಳಿ, 50, 60, 60 ಇಟ್ಕೊಳ್ಳೋಣ. ಆ ರೇಂಜಲ್ಲಿ ಆದಮೇಲೆ ಪ್ರತಿ ಏರ್ ಕ್ರ್ಯಾಶ್ ಏನೇನಾಗಿದೆ, ವಿಮಾನದ್ದು ಅಪಘಾತಗಳಾಗಿದೆ, ಅದರಿಂದ ಪಾಠ ಕಲಿತಾ ಹೋಗಿದೆ ಈ ಉದ್ಯಮ. ಪ್ರತಿಯೊಂದು ಒಂದು ನಟ್ಟು ಬೋಲ್ಟು ಒಂದು ರಿವಿಟನ್ನು ಪಾಠ ಕಲ್ತಿದ್ದಾರೆ. ಹಾಗಾಗಿ ಅದನ್ನು ರಿಪೇರಿ ಮಾಡಿ 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 ಇವತ್ತು ಏರ್ಕ್ರಾಫ್ಟ್ಗಳು ಈ ಹಂತಕ್ಕೆ ಬಂದು ನಿಂತಿದೆ, ಸುಧಾರಣೆ ಆಗಿದೆ ವಿಮಾನ ನಿಲ್ದಾಣ. ಹಾಗಾಗಿ ಇವತ್ತಿಗೂ ಅದೇ ಸೇಫ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇದ್ಯಾಕಾಯಿತು, ವಿ ಹ್ಯಾವ್ ನೋ ಐಡಿಯಾ. ಸೊ ಈಗೇನು ಮಾಡ್ತಾರೆ? ಬೇಸಿಕಲಿ DGCA ಒಂದು ಕಮಿಟಿ ಮಾಡುತ್ತೆ, ಒಂದು ಎನ್ಕ್ವೈರಿ ಸ್ಟಾರ್ಟ್ ಆಗಿರುತ್ತೆ, ಟೆಕ್ನಿಕಲಿ ಮಾಡ್ತಾರೆ. ಬೋಯಿಂಗ್ ಕಡೆಯಿಂದ ಒಂದು ತಂಡ ಇರುತ್ತೆ, ದೇ ವಿಲ್ ಕಮ್ ಔಟ್. ಯಾಕೆ ಅಂದರೆ ಬೋಯಿಂಗ್ಗೆ ಇದು ದೊಡ್ಡ ಶಾಕ್. ಇದು ಬೇಸಿಕಲಿ ಬೋಯಿಂಗ್ ಕಂಪನಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿರುವಂತಹ ಕಂಪನಿ, ವಿಮಾನಗಳನ್ನು ಉತ್ಪಾದನೆ ಮಾಡುವ ಕಂಪನಿಗಳ ಪೈಕಿ. ಪ್ರಪಂಚದಲ್ಲಿ 2 ಕಂಪನಿಗಳು ಅತ್ಯಂತ ಕಾಂಪಿಟಿಟಿವ್ನೆಸ್ಸಲ್ಲಿ ಸ್ಪರ್ಧಾತ್ಮಕವಾಗಿ ನಾಗರಿಕ ವಿಮಾನವನ್ನು ತಯಾರಿ ಮಾಡೋದ್ರಲ್ಲಿ. ಒಂದು ಬೋಯಿಂಗು ಫಸ್ಟು, ಸೆಕೆಂಡ್ ಏರ್ಬಸ್ಸು, ಆಮೇಲೆ ಬಂದದ್ದು. ಏರ್ಬಸ್ಸು ಯುರೋಪ್ ದೇಶಗಳೆಲ್ಲ ಸೇರ್ಕೊಂಡು ಮಾಡುವಂಥದ್ದು, ಬೋಯಿಂಗ್ ಅಮೇರಿಕಾ. ಬೋಯಿಂಗ್ ವಿಮಾನಗಳಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಗಿ ಭಾಳ ಕಟ್ಟು ಪರಿಸ್ಥಿತಿ ಇದ್ದಾಗ ಈ ಘಟನೆ ಅದಕ್ಕಿನ್ನೂ ಬೇಜಾರಾಗತ್ತೆ ಅಥವಾ ಭಯ ಆಗುತ್ತೆ. 2.5-3% ಅಷ್ಟು ಬೋಯಿಂಗ್ನ ಸ್ಟಾಕು ಶೇರ್ ವ್ಯಾಲ್ಯೂ ಬಿದ್ದಿದೆ ಇವಾಗ ಅಂತ ಬರ್ತಾ ಇತ್ತು ಈಗಷ್ಟೇ ವರದಿಗಳು. ದಟ್ಸ್ ಓಕೆ, ರಿಪೇರಿ ಆಗ್ಬೋದು. ಯಾಕೆ?
787 ಡ್ರೀಮ್ ಲೈನರ್ ಏನಿದೆ ಬೋಯಿಂಗ್ದು, ಸೇಫೆಸ್ಟ್ ಏರ್ಕ್ರಾಫ್ಟ್ ಅಂತ ಹೇಳ್ತಿದ್ದಾರೆ. ಸೇಫೆಸ್ಟ್ ಕಾರಣ ಇಲ್ಲಿವರೆಗೂ ಒಂದೇ ಒಂದು ಘಟನೆಗೆ ಸಿಗಾಕೊಂಡಿಲ್ಲ ಅದು. ಅಂದರೆ ಯಾವುದೇ ಆಕ್ಸಿಡೆಂಟ್ಗಾಗಲಿ ಕ್ರ್ಯಾಶ್ಗಾಗಲಿ ಅದು ಸಿಕ್ಕಿಲ್ಲ. ಹಾಗಾಗಿ ಅವ್ರಿಗೂ ಇದು ಗಾಬರಿ ಇರುತ್ತೆ, ಅವರೂ ಸೇರ್ಕೋತಾರೆ. ಮೇ ಬಿ ಲಾರ್ಜ್ ನಂಬರ್ ಆಫ್ ಬ್ರಿಟನ್ಸ್, ಅಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬ್ರಿಟನ್ನ ಪ್ರಜೆಗಳ ಸತ್ತಿರೋದ್ರಿಂದ ಅವ್ರದ್ದು ಒಂದು ಪರಿಣಿತರ ತಂಡ ಸಹಾಯಕ್ಕೆ ಬರಬಹುದು, ಬರ್ತಾರೆ ನನ್ನ ಲೆಕ್ಕಾಚಾರದಲ್ಲಿ. ಎಲ್ಲರೂ ಸೇರಿ ಇದರ ತನಿಖೆಯನ್ನು ಯಾರೋ ಒಬ್ಬರು ಲೀಡ್ ಮಾಡ್ತಾರೆ. ಎಲ್ಲರೂ ಟೂ ಮೆನಿ ಕುಕ್ಸ್ ಅಲ್ಲ, ಎಲ್ಲರೂ ತುಂಬ ಜನ ಮಾಡಲ್ಲ, ಅಡುಗೆನ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಈ ಏರ್ಕ್ರಾಫ್ಟ್ನ ಭಾಗಗಳನ್ನು ಸ್ಥಳದಿಂದ ಎತ್ತಿ ರೀಕ್ರಿಯೇಟ್ ಮಾಡ್ತಾರೆ. ದೇ ವಿಲ್ ರೀಕ್ರಿಯೇಟ್ ದೊಡ್ಡ ಹಾಲ್ಗಳು ಎಲ್ಲರೂ ತೊಗೊಂಡ ಜಾಗದಲ್ಲಿ ಎಂಟೈರ್ ವಿಮಾನದಲ್ಲಿ ಅಲ್ಲಿ ಸಿಗಬಹುದಾದ ಎಲ್ಲವನ್ನು ತಂದು ರೀಕ್ರಿಯೇಟ್ ಮಾಡ್ತಾರೆ. ಓಕೆ. ದೆನ್ ನ್ಯಾಚುರಲಿ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ CVR ಇದನ್ನು ಎತ್ಕೊಂಡು ಕಂಪೇರ್ ಮಾಡ್ತಾ ಹೋಗ್ತಾರೆ ಏನಾಗಿದೆ ಅಂತ. ಹಾಗಾಗಿ ಅಲ್ಟಿಮೇಟ್ಲಿ ಯಾವ್ದಾರ ಒಂದು ವೈರಿಂಗಿನ ಹೆಚ್ಚು ಕಡಿಮೆಯಿಂದ ಇದಾಗಿದ್ದರೂ ಅದನ್ನು ಕಂಡು ಹಿಡಿತಾರೆ, ಬಿಡಲ್ಲ. ಅಷ್ಟು ಡೀಟೈಲಲ್ಲಿ ಇದರ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ ಪರಿಣಿತರು ಕೂತ್ಕೊಂಡು, ಬಿಡಲ್ಲ ಅಷ್ಟು ಸುಲಭವಾಗಿ. ಅದನ್ನು ಅವ್ರು ಇದರಿಂದ ಕಲೀಲೇಬೇಕು ಏನದು ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ತನಿಖೆ ನಡೆಯುತ್ತೆ, ನೋಡಬೇಕು. ಬಟ್ ಏನೇ ಇನ್ಸಿಡೆಂಟ್ಸ್ ಆದರೂ ಕೆಲವರು ಮುಚ್ಚಿಟ್ಕೊಳ್ತಾರೆ ಸರ್, ಅದು ನಮ್ದಲ್ಲ ಅಂತ ಇನ್ನೊಬ್ಬರ ಮೇಲೆ ಹಾಕ್ಬಿಡ್ತಾರೆ. ಇಲ್ಲಿ ವಿಮಾನಯಾನದಲ್ಲಿ ಅಂಥದ್ದೆಲ್ಲ ನಡೆಯಲ್ಲ. ಓಕೆ. ಏನು ತಪ್ಪಾಗಿದ್ರೂ ಅದು ರಿಪೋರ್ಟಲ್ಲಿ ಬರಬೇಕು. ಅದು ಮುಂದಾಗದಂತೆ ಮುಂದೆ ಉಳಿದು ಬರುವ ಎಲ್ಲ ವಿಮಾನಗಳಿಗೆ ಅದು ಅಡಾಪ್ಟ್ ಆಗಬೇಕು. ಈಗಾಗಲೇ ಸರ್ವೀಸ್ನಲ್ಲಿರುವ ವಿಮಾನಗಳಿಗೆ ಅದನ್ನು ಅಳವಡಿಸಲೇಬೇಕಾದರೆ ಅದನ್ನು ಅಳವಡಿಸಬೇಕು. ಅದಕ್ಕೆ ಬೇಕಾದಂತಹ ಟ್ರೈನಿಂಗ್ ಮ್ಯಾನ್ಯುಯಲ್ಗಳಲ್ಲಿ ರಿಪೇರಿ ಆಗಬೇಕು. ಆ ರಿಪೇರಿಯಾದ ಮ್ಯಾನ್ಯುಯಲ್ಗಳನ್ನು ಆಯಾ ಸಂಬಂಧಪಟ್ಟ ಪೈಲಟ್ಗಳು ಅಧ್ಯಯನ ಮಾಡಿಕೊಳ್ಳಬೇಕು. ಇದು ಬೋಯಿಂಗ್ ಆದರೂ ಅಷ್ಟೇ, ಏರ್ಬಸ್ ಆದರೂ ಅಷ್ಟೇ, ಯಾವನಾದರೂ ಅಷ್ಟೇ. ದಟ್ ಈಸ್ ಹೌ ಇಟ್ ವರ್ಕ್ಸ್. ಅದು ಹಾಗೆ. ಎಸ್. ಇನ್ನು ದುರಂತದಲ್ಲಿ ಸಾವನ್ನಪ್ಪಿರುವವರ ಪೈಕಿ ಈವರೆಗೂ 214 ದೇಹಗಳು ಸಿಕ್ಕಿವೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಕಾರಣ DNA ಟೆಸ್ಟ್ ನಡೆಸಿದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಇನ್ನು ದುರಂತದಲ್ಲಿ ಕೆಲವೊಂದು ಹೃದಯ ಸ್ಪರ್ಶಿ ಪ್ರಕರಣಗಳು ಇವೆ, ಸನ್ನಿವೇಶಗಳು ಬೆಳಕಿಗೆ ಬಂದಿದೆ. ಅದೇನು ಅಂತ ನೋಡಿ. ಮದುವೆಯಾಗಿದೆ, ಗಂಡನ ಮನೆಗೆ ಅವ್ರು ಹೊರಟಿದ್ದಾರೆ. ಅವ್ರನ್ನ ಜನವರಿಯಲ್ಲಿ ಮದುವೆ ಮಾಡಿಕೊಟ್ಟು ನಂತರ ಖುಷಿಯಾಗಿ ಅವ್ರ ತಂದೆ ಬೀಳ್ಕೊಟ್ಟಿರುವಂತಹ ಕ್ಷಣ ಅದು. ಖುಷ್ಬು ಅನ್ನೋರು ಮೃತರಾಗಿದ್ದಾರೆ. ಪ್ರಜೆಗಳು ಇಲ್ಲಿ ಪ್ರವಾಸಕ್ಕೆ ಬಂದಿದ್ರು, ಆಮೇಲೆ ಇಲ್ಲಿಂದ ಹೊರಟಾಗ ಏನಕ್ಕೆ ಬಂದಿದ್ರು? ಪ್ರವಾಸಕ್ಕೆ ಬಂದಿರ್ತಾರೆ. ಪ್ರವಾಸಕ್ಕೆ ಓಕೆ ಬಂದಿದ್ರು. ಪಾಪ ಅವರೆಲ್ಲ ಬಾಯ್ ಇಂಡಿಯಾ, ವಿ ಆರ್ ಗೋಯಿಂಗ್, ವಿ ಮಿಸ್ ಯು ಅಂತೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ ಅವರು. ಹೌದು, ಹಂಗೇನೆ. ಕೇರಳದಿಂದ ಬ್ರಿಟನ್ಗೆ ವಾಪಸ್ ಹೋಗ್ತಿದ್ರಂತೆ. 3 ದಿನ ರಜಾ ತೊಗೊಂಡು ಯಾರೋ ಲೇಡಿ ನರ್ಸ್ ಯಾರೋ ಬಂದಿದ್ರಂತೆ. ಕೇರಳದವರು ಅಹಮದಾಬಾದ್ಗೆ ಯಾಕೆ ಹೋದ್ರು ಫ್ಲೈಯಿಂಗಲ್ಲಿ? ಅವ್ರಿಗೆ ಕೇರಳದಲ್ಲಿ ಸರ್ಕಾರಿ ಕೆಲಸನೂ ಕೂಡ ಆಗಿತ್ತಂತೆ. ಅಲ್ಲ, ಬಟ್ ಅವರು ವೈ ಡಿಡ್ ಶಿ ಗೋ ಟು ಯಾವ್ದಾದ್ರು ಲಿಂಕಿಂಗ್ ಫ್ಲೈಟ್ ಯಾವ್ದಾದ್ರು ಸಿಕ್ಕಿರ್ಬೇಕೇನೋ ಆ ಥರದ್ದು ಏನೇನೋ. ಆಮೇಲೆ ತಂಗಿನ ಬೀಳ್ಕೊಟ್ರಂತೆ ಅಣ್ಣ. ನೋಡಿದ್ರೆ ಈಗ ತಂಗಿ ಇಲ್ಲವೇ ಇಲ್ಲ, ಸುದ್ದಿನೇ ಇಲ್ಲ ಇನ್ನು ತಂಗಿದು ಕತೆ. ಈ ಥರದ ಕತೆಗಳು ಬರ್ತವೆ. ಈಗ ಇದು 4 ಓಪನಿಂಗಲ್ಲಿದೆ ಅಷ್ಟೇ, ಪೂರ್ತಿ ಸಿಕ್ಕಿಲ್ಲ. ಇನ್ನು 15 ಬರುತ್ತೆ. ಯಾರೋ ಒಂದು ಲೇಡಿ ಕೇಳ್ತಾ ಇದ್ದೆ ಇವತ್ತು ಮಧ್ಯಾಹ್ನ. ಯಾರೋ ಲೇಡಿ 10 ನಿಮಿಷ ತಡವಾಗಿ ಬಂದಿದ್ದಾಳೆ ಆಕೆ ಏರ್ಪೋರ್ಟ್ಗೆ. ಹಾಗಾಗಿ ಪರಾರಿ, ಎಸ್ಕೇಪು ಮೇಡಮು. ಹೌದು, ಹತ್ಸಲ್ಲ ಅಂದಿದ್ದಾರೆ. ಡೋರ್ಸ್ ಕ್ಲೋಸ್ ಆಗಿದೆ, ನಾವು ಹತ್ಸಲ್ಲ ಅಂದಿದ್ದಾರೆ. ಹಾಳಾಗಿ ಹೋಗಿ ಎತ್ಲ ಕಡೆಗೆ ಅಂತ ಹೇಳ್ಬಿಟ್ಟು ಆಕೆ ಹೋಗಿದ್ದಾರೆ ವಾಪಸ್. ನೋಡಿದ್ರೆ ಇನ್ನೂ ಆಕೆ ಏರ್ಪೋರ್ಟಲ್ಲಿ ಇದ್ದಾಗಲೇ ಆಕ್ಸಿಡೆಂಟ್ ಆಗಿದೆ ಇದು. ಆಮೇಲೆ ಆಕೆ ಏರ್ಪೋರ್ಟ್ ಬಿಟ್ಟಿದ್ದಾಳೆ ಪಾಪ, ಹೆಣ್ಮಗಳು. ಏನೋ ಇದು ಕತೆಗಳು. ಅಹಮದಾಬಾದ್ನಲ್ಲಿ ಪತನಗೊಂಡ ಏರ್ ಇಂಡಿಯಾ ವಿಮಾನವನ್ನು ಅತ್ಯಂತ ಹಿರಿಯ ಹಾಗೂ ಅನುಭವಿ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮುನ್ನಡೆಸ್ತಾ ಇದ್ರು. ಇವರಿಗೂ ಇವ್ರ ಜೊತೆಗೆ ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಸಹ ಪೈಲಟ್ ಆಗಿದ್ರು. ಇಬ್ರು ಅನುಭವ ಏನು ಅನ್ನೋದನ್ನ ಗಮನಿಸೋದಾದ್ರೆ ಹೀಗೆ. ಸಬರ್ವಾಲ್ ಅವ್ರಿಗೆ 8200 ಗಂಟೆಗಳ ಕಾಲ ಹಾರಾಟದ ಅನುಭವ ಇದೆ. ಅವರು ಸಹ ಪೈಲಟ್ಗೆ 1100 ಗಂಟೆ ಚಿಲ್ಲರೆ ಒಟ್ಟಿಗೆ ಅವರು ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ. 8200 ಗಂಟೆ ಗ್ರೇಟೆಸ್ಟ್ ಅನುಭವ ಅಂತೇನಲ್ಲ, ರೀಸನಬಲಿ ಗುಡ್ ಅನುಭವ. 35,000 40,000 ಆರ್ದವ್ರು ಇದ್ದಾರೆ.
ಅಷ್ಟೆಷ್ಟು ಹಾಂ ಹಂಗಾಗಿ ನಾನು ಹಂಗೆ ಅನ್ನಲ್ಲ ಅದನ್ನು, ಬಟ್ ಸ್ಟಿಲ್ ಸಣ್ಣ ಅನುಭವ ಅಂತೂ ಅಲ್ಲ ಅದು. ಗುಡ್ ಅದು ಅಂದರೆ ದೊಡ್ಡ ತಪ್ಪುಗಳಾಗದಷ್ಟು ಎಲ್ಲವನ್ನು ಕಲಿತಿರಬಹುದಾದ ಅನುಭವ ಅದು ಓಕೆ. ಅವ್ರದ್ದು. ಬಟ್ ಇಲ್ಲಿ ಪ್ರಾಬ್ಲಮ್ ಇರೋದು ಏನಾಗಿದೆ ಅನ್ನೋದು ಗೊತ್ತಾದ ಮೇಲೆ, ಯಾಕಂದರೆ ಜನರಲಿ ಪೈಲಟ್ ಎರರ್ಸು ತುಂಬ ಬಹು ಪ್ರಮಾಣದ ವಿಮಾನದ ಅಪಘಾತಗಳಿಗಾಗಿರೋದು ಪೈಲಟ್ ಎರರ್ಸೇ. ಮೆಷಿನ್ಗಿಂತ ಪೈಲಟ್ ಎರರ್, ರಾಂಗ್ ಆಗಿ ಕ್ಯಾಲ್ಕುಲೇಷನ್ ಮಾಡಿರೋದು, ಡ್ಯಾಶು ಎಲ್ಲ ಆಗಿರಬಹುದು. ಈ ಪ್ರಕರಣದಲ್ಲಿ ನಮ್ಗೆ ಐಡಿಯಾ ಇಲ್ಲ ಯಾವುದೂ. ಆಮೇಲೆ ಟೇಕ್ ಆಫ್ ಆಗಿದ್ದು ಸ್ವಲ್ಪ ಹೊತ್ತರಲ್ಲೇ ಆಗಿರೋದ್ರಿಂದ ಅಲ್ಲ, ಏನಕ್ಕಾಗಿದೆ ಗೊತ್ತಿಲ್ಲ, ಫಾರ್ ವಾಟ್ ರೀಸನ್ ಆಗಿದೆ ಗೊತ್ತಿಲ್ಲ. ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ ಅಂತಾರೆ ಸರ್, ಅದರಲ್ಲಿ ಪೂರ್ತಿ ವಿವರ ಗೊತ್ತಾಗುತ್ತಲ್ಲ ಸರ್? ಹಾಂ, ವಿವರ ಬರುತ್ತೆ, ಎಲ್ಲ ವಿವರಗಳು ಬರುತ್ತೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡಲ್ಲಿ CBR ಅಲ್ಲೂ ಬರುತ್ತೆ, FDR ಅಲ್ಲೂ ಇರುತ್ತೆ, ಫ್ಲೈಟ್ ಡೇಟಾ ರೆಕಾರ್ಡರಲ್ಲೂ ಇರುತ್ತೆ. FDR ಫ್ಲೈಟ್ ಡೇಟಾ ರೆಕಾರ್ಡರ್ ಏನಿದೆ ಅದು ಸಾಮಾನ್ಯದ ಎಕ್ವಿಪ್ಮೆಂಟ್ ಅಲ್ಲ. FDR ನಾನು ಓದ್ಕೊಂಡಿರೋದೆಲ್ಲ ಸರಿ ಇದೆ ಅಂದರೆ ಒಂದು 600ರಿಂದ 800ವರೆಗೂ ಹಲವಾರು ಪ್ರಾಸೆಸಸ್ಸನ್ನು ಅದು ಮಾನಿಟರ್ ಮಾಡಿ ರೆಕಾರ್ಡ್ ಮಾಡಿರುತ್ತೆ. ಓಕೆ. ಹಾಂ, ಅದೇನದು ಸಣ್ಣದೇನು ಅಲ್ಲ, ಅದು ಎಲ್ಲ ಕತೆ ಹೇಳುತ್ತೆ. ಹೀಗೀಗಾಗಿದೆ ವಿಮಾನದ್ದು, ಹೀಗೀಗಾಗಿದೆ, ಅದಾದಮೇಲೆ ಏನಾಗಿದೆ ಅನ್ನೋದನ್ನು ಕಂಡುಹಿಡಿತಾರೆ. ಓಕೆ. ಲೆಟ್ಸ್ ಸಿ ಅದನ್ನು.